ನೋಡಿ ನೀವು ಅವ್ರ ಬಗ್ಗೆ ನೀವು ಪದೇ ಪದೇ ಕಳೆದ 10 ತಿಂಗಳಿಂದ 8 ತಿಂಗಳಿಂದ ಕೇಳ್ತಾ ಇದ್ದಾರೆ. ಎಲ್ಲಿದ್ದಾರೆ? ಇರ್ತಾರೆ ಎಲ್ಲ. ನೋಡಿ ಎಲ್ಲರೂ ಇದ್ದಾರೆ. ನೋಡಿ ನಾನು ಹೇಳಿದ್ನಲ್ಲ ಮೊದಲೇ, ಬಿಜೆಪಿಯವರು ಕೆಲವು ಶಾಸಕರುಗಳನ್ನ ಅವರನ್ನ ಈ ರೀತಿಯಾಗಿ ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ಭ್ರಷ್ಟ ಪ್ರಕ್ರಿಯೆಗಳನ್ನ ಮಾಡ್ತಕ್ಕಂಥ ಪ್ರಯತ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇವತ್ತು ನೇರವಾಗಿ ಟಿವಿಯಲ್ಲಿ ಎವಿಡೆನ್ಸ್ ಇದೆ. ಅಶ್ವಥ್ ನಾರಾಯಣ್ ಬಿಜೆಪಿ MLA ನಮ್ಮ ಶಾಸಕರನ್ನ ಬಾಂಬೆ ಕರ್ಕೊಂಡು ಹೋಗಿ ಹೋಟ್ಲಲ್ಲಿ ಕೂರಿಸಿದಾರಲ್ಲ, ಅದು ಎವಿಡೆನ್ಸ್. ಅದು ಹಾರ್ಸ್ ಟ್ರೇಡಿಂಗ್ ಮಾಡ್ತಕ್ಕಂಥ ಎವಿಡೆನ್ಸ್ ಇದು. ಭ್ರಷ್ಟ ಪ್ರಕ್ರಿಯೆಗೆ ಎವಿಡೆನ್ಸ್ ಇದು. ಬಿಜೆಪಿಯವರ ಮತ್ತು ಬಿಜೆಪಿ ಶಾಸಕರನ್ನ ಅಲ್ಲಿ ಕೂಡಕೊಂಡಿದ್ದಾರಲ್ಲ, ಸೆಕ್ಯೂರಿಟಿ ಹಾಕೊಂಡು ಎಲ್ಲ ಇಟ್ಕೊಂಡು, ಎಲ್ಲ ಎವಿಡೆನ್ಸ್ ಏನ್ ತೋರ್ಸು ಅಂತ ಹೇಳಿದ್ರೆ ಅಶ್ವಥ್ ನಾರಾಯಣ್ ಕೂಡಾಕಿಕೊಂಡಿರುವಂತ ನನಗೆ ಗೊತ್ತಿಲ್ಲ. ಇವತ್ತು ಒಬ್ಬರು ನೋಡಿದೀವಿ ಅಲ್ಲಿ, ನನಗೆ ಇನ್ ಮಿಕ್ಕಿದ್ ಗೊತ್ತಿಲ್ಲ. ಆದ್ರೆ ಇವರ ಪ್ರಯತ್ನಕ್ಕೆ ಏನಿದೆಲ್ಲ ಏನು ಕೂಡ ಸಕ್ಸಸ್ ಆಗೋದಿಲ್ಲ. ನಾವು ನೋಡಿ ನಾವೇನ್ ಮಾಡ್ಬೇಕು ನಾವು ಮಾಡ್ತೀವಿ, ನಿಮ್ಗೇನು ಹೇಳಕ್ ಹೋಗೋದಿಲ್ಲ. ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಆದ್ರೆ ನಮಗೆ ಯಾವುದೇ ಭಯ ಭೀತಿ ಇಲ್ಲ. ಇವ್ರೇನು ತಿಳ್ಕೊಂಡಿದ್ದಾರಲ್ಲ ಬಿಜೆಪಿಯವರು, ಸರ್ಕಾರ ಬಿದ್ದೋಗ್ತದೆ ಅಂತ, ಯಾವ್ದು ಕೂಡ ಆಗೋದಿಲ್ಲ. ನಾವು ಇನ್ನೂ ಗಟ್ಟಿ ಆಗ್ತೀವಿ, ನೋಡ್ತಾ ಇರಿ. ಇವತ್ತು ಏನು ಇದೆ ಇದಕ್ಕಿಂತ ಹೆಚ್ಚು ಗಟ್ಟಿಯ ಸ್ಥಾನಕ್ಕೆ ನಮ್ಮ ಮೈತ್ರಿ ಸರ್ಕಾರ ಹೋಗ್ತದೆ. ಓಕೆ, ಥ್ಯಾಂಕ್ ಯು. ಇದು ದಿನೇಶ್ ಗುಂಡೂರಾವ್ ಅವರ ಮಾತು. ಏನು ಮಾಡ್ತಾರೆ ಮಾಡ್ಕೊಳ್ಳಿ, ನಾವು ಗಟ್ಟಿ ಆಗ್ತೀವಿ ವಿನಃ ನಾವು ಖಂಡಿತವಾಗಲೂ ದುರ್ಬಲರಾಗೋದಿಲ್ಲ ಅನ್ನುವಂಥದ್ದು. ಈಗ ಎಲ್ಲೊಂದು ಕಡೆ ಕಾಂಗ್ರೆಸ್ ನಾಯಕರು ಮಾತ್ರ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಯಾಕಂದರೆ ಆಗಲೇ ಗೃಹ ಸಚಿವರು ಮಾತಾಡಿದ್ರು, ಬೇರೆ ಬೇರೆ ನಾಯಕರುಗಳು ಮಾತಾಡಿದ್ರು. ಈಗ ದಿನೇಶ್ ಗುಂಡೂರಾವ್ ಮಾತು ಕೇಳಿದಂಥ ಸಂದರ್ಭದಲ್ಲೂ ಕೂಡ ವಿಚಲಿತರಾಗಿರುವಂಥ ರೀತಿಯಲ್ಲಿ ಕಾಣ್ತಾ ಇಲ್ಲ. ಆದರೆ ಕುಮಾರಸ್ವಾಮಿ ಮಾತ್ರ ಇದಕ್ಕೆ ವಿಭಿನ್ನವಾಗಿದ್ದಾರೆ, ಒಂದಷ್ಟು ವಿಚಲಿತರಾಗಿದ್ದಾರೆ ಅನ್ನುವಂಥ ಸುದ್ದಿ ಬಂದಿರುವಂಥದ್ದು. ಸ್ವತಃ ಮುನಿರತ್ನ ಹೋಗಿ ಕಾಯ್ತಾ ಕೂತ್ಕೊಂಡ್ರೂ ಕೂಡ CM ಹೊರಗಡೆ ಬರಲಿಲ್ಲ. ಅರ್ಧ ಗಂಟೆ ಕಾದು ಮುನಿರತ್ನ ಕೂಡ ವಾಪಸ್ ಬಂದಿದ್ದಾರೆ. ಬೇರೆ ಯಾವ ಶಾಸಕರನ್ನು ಕೂಡ ಯಾರ ಜೊತೆಗೂ ಕೂಡ ಅವರು ಮಾತುಕತೆ ಮಾಡ್ತಾ ಇಲ್ಲ. ತಮಗೆ ಬೇಕಾದಂಥ ಸಚಿವರ ಜೊತೆಗೆ ಮಾತ್ರ ಒಂದಷ್ಟು ಮಾತುಕತೆಗಳನ್ನು ಮಾಡಿದ್ದಾರೆ. ಮುಂದಿನ ಹೆಜ್ಜೆ ಯಾವುದು ಇಡಬೇಕು ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಡಿಸ್ಟರ್ಬ್ ಆಗಿರೋಂಗೆ ಕಾಣ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಮಿಸ್ ಆಗಿರೋದೇ ಕಾಂಗ್ರೆಸ್ ಶಾಸಕರುಗಳು, ಆದರೂ ಕೂಡ ಕಾಂಗ್ರೆಸ್ ನಾಯಕರು ಭಾಳ ಕೂಲ್ ಆಗಿರೋಂಗೆ ಕಾಣ್ತಾ ಇದ್ದಾರೆ.